ಮತ್ತೊಂದು ಕಡೆ ಸ್ವಪಕ್ಷದ ವಿರುದ್ಧವೇ ಸಾಹುಕಾರ್ ಸಿಟ್ಟಾಗಿದ್ದಾರೆ. ಸ್ವಪಕ್ಷ ನಾಯಕರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು. ಆರ್ಎಸ್ಎಸ್ ಕಚೇರಿ ಸಭೆಯಲ್ಲಿ ಏನಾಯಿತು, ಈ ಆರ್ಎಸ್ಎಸ್ನ ಸಭೆಯಲ್ಲಿ ಯಾರು ಯಾರನ್ನ ಬೈದ್ರು, ಇದ್ಯಾವುದನ್ನು ಕೂಡ ಹೇಳೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಸ್ವಪಕ್ಷದ ಕೆಲವು ಹಿರಿಯ ನಾಯಕರು, ಸದ್ಯಕ್ಕಿನ ನಾಯಕರ ವಿರುದ್ಧ ರಮೇಶ್ ಜಾರಕಿಹೊಳಿ ಸಿಟ್ಟಾಗಿದ್ದಾರೆ. ಅಥಣಿಯಲ್ಲಿ ಬಿಜೆಪಿ ಶಾಸಕ ರಮೇಶ್ ಜಾರಕಿಹೊಳಿ ಈಗಾಗಲೇ ಈ ಎಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ತಪ್ಪು ಮಾಡಿದವರನ್ನ ಸಭೆಯಲ್ಲಿ ಮುಖಂಡರು ಬೈದಿದ್ದಾರೆ ಅಂತ ಜಾರಕಿಹೊಳಿ ಹೇಳಿದರು. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ವಿರುದ್ಧ ರಮೇಶ್ ಜಾರಕಿಹೊಳಿ ಸಿಟ್ಟಾಗಿದ್ದಾರೆ, ವಾಗ್ದಾಳಿಯನ್ನ ನಡೆಸಿದ್ದಾರೆ. ಅಷ್ಟಕ್ಕೂ ಏನು ಮಾತಾಡಿದ್ರು ಜಾರಕಿಹೊಳಿ ನೋಡೋಣ. ಹೇಳಕ್ ಬರೋದಿಲ್ಲ. ನಮ್ಗೆ ಒಳ್ಳೆ ಬುದ್ಧಿ ಇದಾರೆ, ಅಂದ್ರೆ ಬುದ್ಧಿ ಇದೆ. ನಮ್ಮ ಪಕ್ಷದ ಸಂಘಟನೆಗೋಸ್ಕರ ಏನ್ ಅವ್ರು ಮಾರ್ಗದರ್ಶನ ಮಾಡಿದ್ದಾರೆ. ವಿಜೇಂದ್ರನೇನೋ ಬೈದ್ರು ಅಂತ ಹೇಳಿ ಸರ್, ಯಾರು ಬೇದ್ರೆ ನನ್ನ ಬಿದಿರ್ಬೇಕು ಒಬ್ಬಳಿ, ಹಂಗೆ ಹೇಳಕ್ ಬರೋದಿಲ್ಲ. ನೋಡಿ, ನಮ್ಮ ಹಿರಿಯರ ಬುದ್ಧಿ ಇದೆ, ನನಗೆ ಬಿದಿರ್ಬೋದು, ಯಾರು ತಪ್ಪು ಮಾಡಿ ಬಿದಿರ್ಬೋದು, ಅವ್ರ ಹಕ್ಕದ. ನಾ ಪಕ್ಷ ಸಂಘಟನೆಗೋಸ್ಕರ ನಾ ತಪ್ಪು ನನಗಿದ್ರೆ, ಅವ್ರ ತಪ್ಪು ಅವ್ರು ತೆಗೆದ, ಅದಕ್ಕೆ ನಾವು ಅದನ್ನ ಹೇಳಕ್ ಬರೋದಿಲ್ಲ. ಸರ್, ನೀವು ವಿಜೇಂದ್ರ ಅವರ ಅಧ್ಯಕ್ಷ ಸ್ಥಾನ ಒಪ್ಕೊಂಡಿಲ್ಲ, ಎಂದೂ ಒಪ್ಪಿಲ್ಲ, ಒಪ್ಪೋದಿಲ್ಲ. ಅವ ಜೂನಿಯರ್, ಅವನ ಪಕ್ಷದ ಏನೂ ಅವಂಗೆ ಸಿದ್ಧಾಂತ ಗೊತ್ತಿಲ್ಲ. ನಮ್ಮ ಪಕ್ಷ ಭ್ರಷ್ಟನ್ನು ಲೇಬಲ್ ಕೊಟ್ಟವ ವಿಜೇಂದ್ರ. ಭಾರತೀಯ ಜನತಾ ಪಾರ್ಟಿ ಭ್ರಷ್ಟನ್ನು ಲೇಬಲ್ ಕೊಟ್ಟವ ವಿಜೇಂದ್ರ. ಅವ್ನು ಮಾಡಿದ್ ನಮ್ಗೆ ವಿರೋಧ. ಅದೇ ಯಡಿಯೂರಪ್ಪ ವಿರೋಧ. ಯಡಿಯೂರಪ್ಪ ಕ್ವಶನ್ ಮಾಡೋದಿಲ್ಲ. ಇದೇ ಸಂದರ್ಭದಲ್ಲಿ DCM DK ಶಿವಕುಮಾರ್ ವಿರುದ್ಧವೂ ಕೂಡ ರಮೇಶ್ ಜಾರಕಿಹೊಳಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಈತನ ವಿರುದ್ಧ ಯಾರ್ಯಾರಿದಾರೋ ಅವರೆಲ್ಲರನ್ನೂ ಕೂಡ ಜೈಲಿಗೆ ಕಳಿಸುವಂತಹ ಕೆಲಸ ಈಗ ಶಿವಕುಮಾರಿಂದ ಆಗ್ತಾ ಇದೆ. ಇನ್ಮೇಲೆ ಅನೇಕ ಸಿಡಿಗಳು, ಹಾಗೇನೆ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಅನೇಕ ವಿಚಾರಗಳು ಆಚೆ ಬರುತ್ತೆ. ಮುನಿರತ್ನ ದಲಿತರಿಗೆ, ಒಕ್ಕಲಿಗರಿಗೆ ಬೈದಿದ್ದು ಇನ್ನೂ ಕೂಡ ಸಾಬೀತಾಗಿಲ್ಲ. ಇದನ್ನ CD ಶಿವು ಮಾಡಿದ್ದಾನೆ. ಅವನ ವಿರೋಧಿಗಳನ್ನ ಎಲ್ಲರನ್ನೂ ಜೈಲಿಗೆ ಹಾಕ್ತಾನೆ. ನೇರವಾಗಿ DK ಶಿವಕುಮಾರ್ ಹೆಸರನ್ನ ಹೇಳದೆ ಆಕ್ರೋಶವನ್ನ ಹೊರಹಾಕಿದ್ದಾರೆ ರಮೇಶ್ ಜಾರಕಿಹೊಳಿ. ನಾನೊಬ್ಬ ಗಟ್ಟಿ ಇದ್ದೀನಿ, ಅದಕ್ಕೆ ಹೊರಗಡೆ ಇದ್ದೀನಿ, ಇಲ್ಲಾಂದ್ರೆ ನನ್ನನ್ನು ಈತ ಫಿಟ್ ಮಾಡಿರೋನು ಅನ್ನೋ ದಾಟಿಯಲ್ಲಿ ರಮೇಶ್ ಜಾರಕಿಹೊಳಿ ಮಾತಾಡಿದ್ದಾರೆ. DK ಶಿವಕುಮಾರ್ ವಿರುದ್ಧದ ವಾಗ್ದಾಳಿ ಹೇಗಿತ್ತು ನೋಡೋಣ. ದಲಿತರು ಒಕ್ಕಲಿಗ ಭೇದದಂತ ಸೃಷ್ಟಿ ಮಾಡಿದಾರ, ಅದ್ರ ಬಗ್ಗೆ ಇನ್ನೂ ಪ್ರೂವ್ ಆಗಿಲ್ಲ. ಅದನ್ನು CD ಶಿವು ಮಾಡಿದಾನ. ಅದು ಮಾಡಿದ ಯಾರು ಇಡೀ ಜಗತ್ತಿಗೆ ಇನ್ನೂ ಬಿಟ್ಕೋದು. ಆಲ್ರೆಡಿ ರಾಜ್ಯದ ಎಲ್ಲ ಅವ್ನ ವಿರೋಧಿಗಳೆಲ್ಲ ಜೈಲಿಗೆ ಕುಣ್ತಾವ ಹೋಗಿ. ನಾವೊಬ್ಬ ಗಟ್ಟಿ ಅದು ಹೊರಗದನ್ನು. ದಲಿತರು ಒಕ್ಕಲಿಗ ಭೇದದಂತ ಸೃಷ್ಟಿ ಮಾಡಿದಾರ, ಅದ್ರ ಬಗ್ಗೆ ಇನ್ನೂ ಪ್ರೂವ್ ಆಗಿಲ್ಲ. ಅದನ್ನು CD ಶಿವು ಮಾಡಿದಾನ. ಅದು ಮಾಡಿದ ಯಾರು ಇಡೀ ಜಗತ್ತಿಗೆ ಇನ್ನೂ ಬಿಟ್ಕೋದು. ಆಲ್ರೆಡಿ ರಾಜ್ಯದ ಎಲ್ಲ ಅವ್ನ ವಿರೋಧಿಗಳೆಲ್ಲ ಜೈಲಿಗೆ ಕುಣ್ತಾವ ಹೋಗಿ. ನಾವೊಬ್ಬ ಗಟ್ಟಿ ಅದು ಹೊರಗದನ್ನು. ದಲಿತರು ಒಕ್ಕಲಿಗ ಭೇದದಂತ ಸೃಷ್ಟಿ ಮಾಡಿದಾರ, ಅದ್ರ ಬಗ್ಗೆ ಇನ್ನೂ ಪ್ರೂವ್ ಆಗಿಲ್ಲ. ಅದನ್ನು CD ಶಿವು ಮಾಡಿದಾನ. ಅದು ಮಾಡಿದ ಯಾರು ಇಡೀ ಜಗತ್ತಿಗೆ ಇನ್ನೂ ಬಿಟ್ಕೋದು. ಆಲ್ರೆಡಿ ರಾಜ್ಯದ ಎಲ್ಲ ಅವ್ನ ವಿರೋಧಿಗಳೆಲ್ಲ ಜೈಲಿಗೆ ಕುಣ್ತಾವ ಹೋಗಿ. ನಾವೊಬ್ಬ ಗಟ್ಟಿ ಅದು ಹೊರಗದನ್ನು. ದಲಿತರು ಒಕ್ಕಲಿಗ ಭೇದದಂತ ಸೃಷ್ಟಿ ಮಾಡಿದಾರ, ಅದ್ರ ಬಗ್ಗೆ ಇನ್ನೂ ಪ್ರೂವ್ ಆಗಿಲ್ಲ. ಅದನ್ನು CD ಶಿವು ಮಾಡಿದಾನ. ಮತ್ತೊಂದು ಕಡೆ ಮುನಿರತ್ನ ವಿರುದ್ಧ ಹನುಮಂತರಾಯಪ್ಪ ಕಾಂಗ್ರೆಸ್ನ ಮುಖಂಡ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಮುನಿರತ್ನ ಎಲ್ಲ ವಿದ್ಯೆಯಲ್ಲಿ ಕರಗತ, ಈತ ಮೀಡಿಯಾಗಳಿಗೂ ಕೂಡ ಬಗ್ಗದಂಥವನು, ತನಗೆ ಹೇಗೆ ಬೇಕೋ ಹಾಗೆ ವಾತಾವರಣವನ್ನು ಸೃಷ್ಟಿ ಮಾಡಿಕೊಳ್ತಾನೆ ಅಂತ ಹೇಳಿ ಮುನಿರತ್ನ ವಿರುದ್ಧ ಹನುಮಂತರಾಯಪ್ಪ ವಾಗ್ದಾಳಿಯನ್ನು ನಡೆಸಿರೋದು. ಅವನು ಮೀಡಿಯಾದವರಿಗೂ ಬಗ್ಗದವನು, FSL ಸಾಬೀತಾದರೆ ರಿಸೈನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ಅದಕ್ಕೆ ಬದ್ಧವಾಗಿರಲಿ. ಇವತ್ತು FSL ರಿಪೋರ್ಟ್ ಬರುತ್ತೆ, ಆ ನಂತರ ಏನನ್ನೋದು ಗೊತ್ತಾಗುತ್ತೆ ಅಂತ ಮುನಿರತ್ನಗೆ ಹನುಮಂತರಾಯಪ್ಪ ಸವಾಲನ್ನ ಹಾಕಿದ್ದಾರೆ. ನೀವಿಡೀ ಇಲ್ಲಿರ್ತಕ್ಕಂಥ ಮೀಡಿಯಾದವರೆಲ್ಲ ಸೇರಿದ್ರು, ಈ BJPಯವರು, JDSನವರು, ಕಾಂಗ್ರೆಸ್ನವರೆಲ್ಲ ಸೇರಿದ್ರು. ಇಂಥ ಬಲಿತಿರ್ತಕ್ಕಂಥ ಮುನಿರತ್ನನ ಮುಂದೆ ನಿಮ್ದು ಯಾರ್ದು ಐಡಿಯಾಸು, ನಿಮ್ಮ ಮೀಡಿಯಾ ಯಾವ ನಿಲ್ಲೋದಿಲ್ಲ. ಅವನು ಏನು ಹೇಳ್ತಾನೆ ಅದೇ ನಿಲ್ಲೋದು. ಇಲ್ಲಿವರೆಗೂ ಅದೇ ನಡೆಸ್ಕೊಂಬಂದಿದ್ದಾರೆ. ಅದೇ ನಿಲ್ಲೋದು. ಯಾರು ಅಲ್ಲಿಂದ ಓಡಿಸೋಕ್ಕಾಗೋದಿಲ್ಲ. ಯಾಕಂದರೆ ಅಷ್ಟು ಬಲಿತಿರ್ತಕ್ಕಂಥವ್ರು, ಎಲ್ಲ ವಿದ್ಯೆಗಳನ್ನು, ಎಷ್ಟು ವಿದ್ಯೆ ಅಂತ ಹೇಳ್ತಾರೆ ಎಲ್ಲ ಕಲ್ತಿರ್ತಕ್ಕಂಥವ್ರು, ಮಾತಿಗೆ ನಿಲ್ಲದೇ ಇರ್ತಕ್ಕಂಥವ್ರು. ಇನ್ನೇನು ಕೆಲವೇ ಬಹುಶಃ ನಿಮಗೆ ಗೊತ್ತಿರ್ಬೋದು,
FSL ರಿಪೋರ್ಟ್ ಬರಲಿ, ಹೇಳಿದಾರಲ್ಲ ಯಾವುದ್ರಲ್ಲಿ ಹೇಳ್ತಾ ಇದ್ರು, ಸಾಬೀತಾದರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ. ಇವತ್ತು ನಾನು ಆಗ್ರಹ ಮಾಡ್ತಿದ್ದೀನಿ, ತಾವೆಲ್ಲ ಮಾಧ್ಯಮದವರು ಇಂಥ ಭ್ರಷ್ಟರನ್ನ, ಇಂಥ ಮಹಿಳೆಯರ ಬಗ್ಗೆ, ಒಕ್ಕಲಿಗರ ಬಗ್ಗೆ, ದಲಿತರ ಬಗ್ಗೆ ಇಂಥ ಒಂದು ಅವ್ಯಾಚ್ಯವಾಗಿ ಹೇಳಿಕೆ ಕೊಟ್ಟಿರ್ತಕ್ಕಂಥವ್ರನ್ನ ಶಿಕ್ಷೆ ಮಾಡಬೇಕಾದ್ದು, ಶಿಕ್ಷಿಸಬೇಕಾದ್ದು ತಮ್ಮ ಪತ್ರಿಕಾ ಮಾಧ್ಯಮದ ಕರ್ತವ್ಯನೇ, ಈ ನಾಡಿನ ಎಲ್ಲ ಜನರು ಕರ್ತವ್ಯನೇ. ಇವತ್ತು ಅವ್ರು ಏನು ಹೇಳಿದ್ದಾರೆ ಅದಕ್ಕೆ ಬದ್ಧವಾಗಿರಲಿ. FSL ರಿಪೋರ್ಟ್ ಬರ್ತದೆ, ಏನು ಸತ್ಯ ಅಂತ ಗೊತ್ತಾಗ್ತದೆ. ಇನ್ನು ಗುತ್ತಿಗೆದಾರ ಚಲುವರಾಜು ಜೊತೆ ಮಾತಾಡಿದ್ದ ಮತ್ತೊಂದು ಆಡಿಯೋ ಕೂಡ ವೈರಲ್ ಆಗಿತ್ತು. ಅದು ಹನುಮಂತರಾಯಪ್ಪ ಮಾತಾಡಿದ್ದ ಆಡಿಯೋ ಅನ್ನೋದ್ರ ಬಗ್ಗೆ ಭಾರಿ ಚರ್ಚೆಗಳಾಗ್ತಾ ಇತ್ತು. ಇದರ ಬಗ್ಗೆ ಈಗ ಹನುಮಂತರಾಯಪ್ಪ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಹೌದು, ಚಲುವರಾಜು ಜೊತೆ ಮಾತಾಡಿದವನು ನಾನೇ, ವೈರಲ್ ಆದ ಆಡಿಯೋದಲ್ಲಿ ಮಾತಾಡಿರೋದು ನಾನೇ, ನಾನು ನನ್ನದಲ್ಲ ವಾಯ್ಸ್ ಅಂತ ಹೇಳೋದಿಲ್ಲ, ನಾನೇ ಮಾತಾಡಿದ್ದೀನಿ ಅಂತ ಒಪ್ಕೊಳ್ತೀನಿ. ಕಾಂಗ್ರೆಸ್ ಮುಖಂಡ ಹನುಮಂತರಾಯಪ್ಪ ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಗುತ್ತಿಗೆದಾರ ಚಲುವರಾಜು ನಮ್ಮ ಸಮಾಜದವನು, ಸಮಸ್ಯೆ ಇದ್ರೆ ಬಗೆಹರಿಸ್ಕೊ ಅಂತ ನಾನೇ ಹೇಳಿದ್ದೆ, ಪರಸ್ಪರ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳಿ ಅಂತ ನಾನು ಹೇಳಿದ್ದೇನೆ. ಆಡಿಯೋ ಧ್ವನಿ ತನ್ನದೇ ಅಂತ ಹನುಮಂತರಾಯಪ್ಪ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಹಾಗಿದ್ರೆ ಅವರು ಈ ವಿಚಾರವಾಗಿ ಯಾವ ರೀತಿ ಸ್ಪಷ್ಟನೆ ಕೊಟ್ಟರು ನೋಡೋಣ ಬನ್ನಿ. ನಾನೇ ಮಾತಾಡಿರೋದು, ನಂದೇ ವಾಯ್ಸು, ಬೇರೆಯವ್ರ ಥರ ನಂದಲ್ಲ ಮಾತಾಡ್ಬಿಟ್ಟು ನಂದಲ್ಲ ಅಂತ ಹೇಳಲ್ಲ. ನಾನೇ ಮಾತಾಡಿರೋದು. ಚಲುವರಾಜು ನಮ್ಮ ಸಮಾಜಕ್ಕೆ ಸೇರಿದವನು, ಒಕ್ಕಲಿಗ ಸಮಾಜಕ್ಕೆ ಸೇರಿದವನು, ನಮ್ಮ ತಾಲೂಕಿನವನು. ಅವನಿಗೆ ಸಮಸ್ಯೆ ಆಯಿತು ಅಂತ ಬಂದಾಗ ಅವನಿಗೆ ಸಹಾಯಕ್ಕೆ ನಾನು ನಿಂತಿದ್ದೆ. ಈಗಲೂ ಚಲುವರಾಜು ಕಷ್ಟದಲ್ಲಿದ್ದಾನೆ ಅಂತ ಹೇಳಿ ನಮ್ಮ ಸಮಾಜದ ಮುಖಂಡಗಳೆಲ್ಲ ಬಂದು ಅವನಿಗೆ ಕಠಿಣವಾಗಿ ಕ್ರಮ ತಗೊಳ್ಬೇಕು ಅಂತ ಹೇಳಿದ್ದೀವಿ ಅಂತ ಹೇಳಿದ್ರು. ಅವನು ನೋವು ಅನುಭವಿಸ್ದಾರ್ದಂಥ ನೋವನ್ನು ಅನುಭವಿಸಿದ್ದೀನಿ ಅಂತ ನನ್ನ ಹತ್ರ ಹೇಳ್ಕೊಂಡ. ಮತ್ತು ಸಣ್ಣದೊಂದು ಕಂಪ್ಲೇಂಟ್ ಕೊಟ್ಟಿದ್ರು ಚಲುವರಾಜು ಅವರು. ನಾನು ಅವ್ರಿಗೆ ಹೇಳಿರೋದು ನಿಜ, ಸಣ್ಣ ವಿಷಯಕ್ಕೆಲ್ಲ ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಬೇಡ, ನಿನ್ಗೇನಾದರೂ ಸಮಸ್ಯೆ ಇದೆ, ಈಗ ಇರ್ತಕ್ಕಂಥ ಸಮಸ್ಯೆನ ನಾನು ಬಗೆಹರಿಸ್ತೇನೆ, ನೀನು ನಮ್ಮವನು, ಒಕ್ಕಲಿಗರವನು, ನಮ್ಮ ತಾಲೂಕಿನವನು, ಬಂದು ಬೇಕಾದ್ರೆ ಅವರಿಬ್ಬರು ಎಲ್ಲ ರಾಜಿ ಮಾಡಿ ಹೇಳ್ತೇನೆ, ಬಂದು ಅದನ್ನು ಸಮಸ್ಯೆ ಬಗೆಹರಿಸ್ಕೊ ಅಂತ ಹೇಳಿದ್ದೀನಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.